ಅಕ್ರಮ ಮರಳು ದಂಧೆಕೋರರ ಪರ ಜೇವರ್ಗಿ ಪಿಎಸ್ಐ ಬ್ಯಾಟಿಂಗ್ ಬೀಸಿದ್ದಾರೆ. ಟಿಪ್ಪರ್ ತಡೆದು ನಿಲ್ಲಿಸಿದ ಹೋರಾಟಗಾರರ ಮೇಲೆಯೇ ರೆಬ್ಬಲ್ ಆಗಿದ್ದಾರೆ. ಅಕ್ರಮ ಮರಳು ದಂಧೆಕೋರರ ಪರ ಜೇವರ್ಗಿ ಪಿಎಸ್ಐ ಬ್ಯಾಟಿಂಗ್ ಮಾಡಿದ್ದಾರೆ. ಟಿಪ್ಪರ್ ತಡೆದು ನಿಲ್ಲಿಸಿದ ಹೋರಾಟಗಾರರ ಮೇಲೆಯೇ ರೆಬ್ಬಲ್ ಆಗಿದ್ದಾರೆ. ಹೋರಾಟಗಾರರಿಗೆ ಲೇಡಿ ಪಿಎಸ್ಐ ಧಮಕಿ ಹಾಕಿದ್ದಾರೆ. ಅವಾಚ್ಯ ಪದವನ್ನ ಬಳಕೆ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ಕ್ರೈಮ್ ಪಿಎಸ್ಐ ಕಲಾವತಿ ಮಾತು ಅಬ್ಬಬ್ಬ ಕೇಳೋದಿಕ್ಕೆ ಸಾಧ್ಯನೇ ಆಗಲ್ಲ ಬಿಡಿ. ನೀನ್ ಯಾಕೆ ಟಿಪ್ಪರ್ ತಡಿತೀರಿ, ಸರ್ಕಾರ ಸಂಬಳ ನೀಡುತ್ತಾ ನಿನ್ಗೆ ಅಂತ ಕೇಳಿದ್ದಾರೆ. ನೀನ್ ಯಾಕೆ ಟಿಪ್ಪರ್ ತಡೆಯುವ ಕೆಲಸ ಮಾಡ್ತೀಯಪ್ಪ ಅಂತ ಧಮಕಿಯನ್ನ ಹಾಕಿದ್ದಾರೆ. ಕೆಲಸ ಬಾರದ ನೀವು ಗಮನಿಸ್ತಾ ಇದ್ದೀರಾ, ಇನ್ನೂ ಬೇರೆ ಬೇರೆ ತರ ಅವಾಚ್ಯವಾಗಿ ಬೈದಿದ್ದಾರೆ. ಪ್ರಶ್ನೆ ಮಾಡಿದ್ರೆ ನಮ್ಮ ಸಿಬ್ಬಂದಿಗೆ ಬೈದಿರೋದು ಅನ್ನೋ ಪಿಎಸ್ಐ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹೋರಾಟಗಾರರಿಗೆ ಆಗ್ಲಿ ಜನಸಾಮಾನ್ಯರಿಗಾಗ್ಲಿ ಯಾರಿಗೆ ಆಗ್ಲಿ ಇಂತಹ ಭಾಷೆಯನ್ನ ಬಳಸ್ತಾರಲ್ಲ, ಅವ್ರಿಗೇನ್ರಿ ಹೇಳಬೇಕು? ಇವರೊಬ್ರು ಅಧಿಕಾರಿನ ಅಧಿಕಾರ ಸ್ಥಾನದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಅವಾಚ್ಯ ಪದಗಳನ್ನ ಬಳಕೆ ಮಾಡಿದ್ರೆ ಹೇಗೆ? ಠಾಣೆಗೆ ಬಾ ನೋಡ್ಕೋತೀನಿ ಅಂತ ಲೇಡಿ ಪಿಎಸ್ಐ ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಹೋರಾಟಗಾರರಿಗೆ. ಲೇಡಿ ಪಿಎಸ್ಐ ದರ್ಪದ ವಿಡಿಯೋ ಪವರ್ ಟಿವಿಗೆ ಲಭ್ಯ ಆಗಿದೆ. ಈ ಕುರಿತಂತೆ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಕೂಡ ನೀಡಲಾಗಿದೆ. ಅಕ್ರಮ ಮರಳು ದಂಧೆಕೋರರ ಪರ ಜೇವರ್ಗಿ ಪಿಎಸ್ಐ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇವರ ಪದಗಳನ್ನ ನೀವೇನಾದ್ರು ಕಿವಿಯಲ್ಲಿ ಕೇಳಿಸ್ಕೊಂಡ್ಬಿಟ್ರೆ ಯಪ್ಪ ಏನಪ್ಪ ಇವ್ರು ಹಿಂಗ್ ಮಾತಾಡ್ತಾರೆ ಅಂತ ಅಂತೀರಾ. ಅಷ್ಟರ ಮಟ್ಟಿಗೆ ಅವಾಚ್ಯ ಪದವನ್ನ ಬಳಕೆ ಮಾಡಿದ್ದಾರೆ. ಹೋರಾಟಗಾರರು ಏನು ಅಕ್ರಮವಾಗಿ ಮರಳು ದಂಧೆಯನ್ನ ಮಾಡ್ತಾ ಇದ್ರು, ಆ ವೆಹಿಕಲ್ ಅನ್ನ ತಡೆದಿದ್ದಾರೆ. ಅದನ್ನ ಈಕೆಗೆ ಹೇಳಕ್ಕೆ ನೀನ್ ಯಾರು ತಡೆಯೋದಕ್ಕೆ, ನಿನ್ನೇನ್ ಸಂಬಳ ಕೊಡ್ತಾರ ಅಂತ ಅವಾಚ್ಯ ಪದಗಳನ್ನ ಬಳಕೆ ಮಾಡಿ ಬೈದಿದ್ದಾರೆ. ಆ ದರ್ಪದ ವಿಡಿಯೋ ಪವರ್ ಟಿವಿಗೂ ಕೂಡ ಲಭ್ಯ ಆಗಿದೆ. ರೋಡ್ ಬಂದಿಲ್ಲ ಈಗ ನಮ್ಮ ಹುಡುಗ ಹೋಗ ಅಂತಂದ್ರೆ ಇಲ್ಲಿ ಬಂದು ರೋಡ್ ಬಂದು ನಿಂತ್ಕೊಂಡು ನೋಡಕತ್ತಾನ. ನನ್ ತಪ್ಪು ಬಂದ್ರೆ ನಾ ಬಿಡಲ್ಲ. ನಾನು ಅನ್ನಲ್ಲ ಅಲ್ಲಪ್ಪ, ನಾನು ನಿನಗೆ ಅನ್ನಲ್ಲ, ನಾವು ನಿಮಗೆ ಅನ್ನಲ್ಲ. ನನಗೆ ಯಾರು ಬೇಗ ಮಾತಾಡ್ಬೇಕು ಅವ್ರು ಆಯ್ತಪ್ಪ. ಟಾರ್ಚ್ ಹಾಕತಿ ಹಾಕು ಅಂತ ಟಾರ್ಚ್ ಹಾಕ್ಲಿಕ್ಕೆ ಹೇಳ್ತೀಯ, ಹಾಕುವಂತೆ ಟಾರ್ಚ್. ಆಯ್ತಪ್ಪ ಟಾರ್ಚ್ ಹಾಕತಿ ಹಾಕು ಅಂತ ಟಾರ್ಚ್ ಹಾಕ್ಲಿಕ್ಕೆ ಹೇಳ್ತೀಯ, ಹಾಕುವಂತೆ ಟಾರ್ಚ್. ಆಯ್ತಪ್ಪ ಟಾರ್ಚ್ ಹಾಕತಿ ಹಾಕು ಅಂತ ಯಾರಿಗೆ ಮೇಡಮ್? ಇಲ್ಲ ಯಾರಿಗೆ ನಿಮ್ಮ ಡಿಪಾರ್ಟ್ಮೆಂಟ್ದವ್ರಿಗೆ ಅಲ್ಲತ್ರಿ, ನಮ್ಗಲ್ಲ ನಿನಗೆ ಸಣ್ಣ ಅವ್ರಿಗೆ ನಮ್ಮವ್ರಿಗೆ ಅಂತಾರೆ. ನಿನಗೆ ಸಣ್ಣ ಆ ರೋಡ್ ಬಂದಿಲ್ಲ ಈಗ ನಮ್ಮ ಹುಡುಗ ಹೋಗ ಅಂತಂದ್ರೆ ಇಲ್ಲಿ ಬಂದು ರೋಡ್ ಬಂದು ನಿಂತ್ಕೊಂಡು ನೋಡಕತ್ತಾನ. ಸಾಮಾಜಿಕ ಕಾರ್ಯಕರ್ತರ ಮೇಲೆ ಪಿಎಸ್ಐ ಧಮಕಿ ಹಾಕಿರುವ ಆಡಿಯೋ ಪವರ್ ಟಿವಿಗೆ ಲಭ್ಯ ಆಗಿದೆ. ನೀವು ಕೂಡ ಕೇಳಿಸ್ಕೊಳ್ಳಿ ಏನ್ ಮಾತನಾಡಿದ್ದಾರೆ ಅಂತ. ಅಲ್ಲ, ನಿಮ್ಗೆ ಏನ್ ಅಧಿಕಾರ ಇದೆ ಜನರಿಗೆ ಎಲ್ಲ ಠಾಣೆಗೆ ಕರ್ಲಿಕ್ಕೆ? ಯಾವ ಕಟ್ಟ ಜನರು ನಿನಗೆ ಠಾಣೆ ಕರಿಬೇಕಪ್ಪ? ಯಾರಿಗೆ ಕರ್ದೀನಿ? ನೀವು ನನಗೆ ರೆಕಾರ್ಡಿಂಗ್ ಹಾಕಿದೀನಲ್ಲ. ಅಲ್ಲಲ್ಲ, ನಾ ಏನ್ ಕರ್ದಿನಿ? ನಿನಗ್ ನಾನ್ ಕರ್ದಿದ್ದೀನ? ಹಾ, ಬಾ ಸ್ಟೇಷನ್ಗೆ ನಿಂದ ಏನ್ ನೋಡೋಣ ಅಂತ ರೆಕಾರ್ಡಿಂಗ್ ಹಾಕಿದೀನಲ್ಲ. ಎಲ್ಲ ಮಾತಾಡ್ಬೇಡಪ್ಪ ನೀನ್ ಸುಮ್ನೆ. ಅಲ್ಲ ರೀ, ನನ್ ರೆಕಾರ್ಡಿಂಗ್ ನಿಮ್ ಭಾಷೆ ನೀವ್ ಮಾತಾಡಿದ್ರೆ ನೀನು ರೆಕಾರ್ಡ್ ಮಾಡ್ಕೊಂಡಿ ಅಲ್ಲಿ ಇಲ್ಲಿ ತೋರ್ಸದ. ಯಾರ ಇವ್ರು ನಿನ್ನ ಹೆಸರು ಇವ್ರು ಯಾರು ಇಬ್ರು ನಿಮ್ಮವ್ರು ಬಂದಿದ್ದಾರೆ, ಇವ್ರೆ ಬಾರಪ್ಪ ಸ್ಟೇಷನ್ಗೆ ಅಂತ ಹೇಳಿದೀನಿ. ನೋಡ್ರಿ ಅವೆಲ್ಲ ಇಲ್ಲಿ ಬೇಡ. ಇಲ್ಲಿ ನೋಡ್ರಿ, ನಿಮ್ಗೆ ಅಧಿಕಾರ ಇಲ್ಲ ಸ್ಟೇಷನ್ ಕರ್ಲಿಕ್ಕೆ. ಸುಮ್ನೆ ಬಾಯಿಗೆ ಬಂದದ್ ಮಾತಾಡೋದಲ್ಲ, ಅಧಿಕಾರ ಇದೆ ಅಂತೇಳಿ. ಸ್ವಲ್ಪ ಒಂದು ಹುದ್ದೆಯಲ್ಲಿದ್ದೀರಿ, ಡಿಸಿಪ್ಲಿನ್ ರೀ ಡಿಪಾರ್ಟ್ಮೆಂಟ್. ಸ್ವಲ್ಪ ಡಿಸಿಪ್ಲಿನ್ ಆಗಿ ಬಿಹೇವ್ ಮಾಡಿ. ನೀವು ನಿಮ್ಗೆ ಅಧಿಕಾರ ಇದೆ ಅಂತ ಬಾಯಿಗೆ ಬಂದಂಗ ಮಾತಾಡಂಗಿಲ್ಲ ಮೇಡಮ್. ಅಲ್ಲ, ನಿಮ್ಗೆ ಏನ್ ಅಧಿಕಾರ ಇದೆ? ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಪಿಎಸ್ಐ ಜನಸಾಮಾನ್ಯರನ್ನ ರಕ್ಷಣೆ ಮಾಡಬೇಕು, ಅದನ್ನ ಬಿಟ್ಟು ಮರಳು ದಂಧೆಕೋರನ್ನ ರಕ್ಷಣೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೋರಾಟಗಾರರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ಏನ್ ಹೇಳಬೇಕು ಅಂತ?
ನಿಜಕ್ಕೂ ಈ PSI ಅಥವಾ ಈ ಮಹಿಳೆಯನ್ನ ಕಾನೂನು ಸುವ್ಯವಸ್ಥೆ ಕಾಪಾಡೋ PSI ಅನ್ಬೇಕು ಅಥವಾ ಬೇರೆ ಏನಾದ್ರೂ ಅನ್ಬೇಕು ಅನ್ನೋದು ಕೂಡ ಒಂದು ಅರ್ಥ ಆಗ್ತದೆ ಅಂತ ಹೇಳ್ಬೋದು. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಅಕ್ರಮ ಮರಳು ಸಾಗಾಟಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿರ್ದೇಶನದ ಮೇಲೆ ಸಂಪೂರ್ಣವಾಗಿ ಏನೊಂದು ಬ್ರೇಕ್ ಹಾಕಲಾಗಿದೆ. ಆದ್ರೆ ಅಕ್ರಮ ಮರಳಿಗೆ ಬ್ರೇಕ್ ಹಾಕಿದ್ರೆ ಸಹ ಕಲಬುರಗಿ ಜಿಲ್ಲೆಯಲ್ಲಿ ರಾಜಾರೋಷವಾಗಿ ಏನೊಂದು ಅಕ್ರಮ ಮರಳು ಸಾಗಾಟ ಮಾಡಲಾಗ್ತಿದೆ. ಇದಕ್ಕೆ ಜೇವರ್ಗಿ ಏನೊಂದು ತಾಲೂಕಿನಲ್ಲಿ ಭೀಮಾ ನದಿ ತೀರದಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಅಕ್ರಮ ಮರಳುಗಾರಿಕೆ ಮಾಡಲಾಗ್ತದೆ. ಅದರಂತೆ ಏನೊಂದು ಅಕ್ರಮ ಮರಳು ಸಾಗಾಟ ತಡೆದಿದ್ದಕ್ಕೆ ಸಾಮಾಜಿಕ ಹೋರಾಟಗಾರರ ವಿರುದ್ಧ ಜೇವರ್ಗಿ ಪೊಲೀಸ್ ಠಾಣೆಯ ಕ್ರೈಮ್ PSI ಅವರಂತ ಕಲವತ್ತಿ ಅವರು ಅವ್ಯಾಚ್ಯ ಶಬ್ದ ಹಾಗೂ ಅಸಭ್ಯವಾಗಿ ಮಾತನಾಡಿದರೆ. ಸದ್ಯ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಪವರ್ ಟಿವಿ ಕೂಡ ಏನೊಂದು ಜೇವರ್ಗಿ PSI ಅವರ ಒಂದು ಕರ್ಮಕಾಂಡದ ಬಗ್ಗೆ ಕೂಡ ಒಂದು ಎಕ್ಸ್ಪೋಸ್ ಮಾಡ್ತೇವೆ ಅಂತ ಹೇಳ್ಬೋದು. ಅಕ್ರಮ ಮರಳು ಸಾಗಾಟ ಮಾಡ್ತಿರೋರ ವಿರುದ್ಧ ಕ್ರಮ ಕೈಗೊಳ್ಳೋದನ್ನು ಬಿಟ್ಟು ಏನೊಂದು ಅಕ್ರಮ ಮರಳು ಸಾಗಾಟ ತಡೆದವರ ವಿರುದ್ಧವೇ ತಾನು ಒಂದು ಹೆಣ್ಣು ಅನ್ನೋದನ್ನು ಮರೆತು ಅವ್ಯಾಚ್ಯ ಪದ ಬಳಕೆ ಮಾಡಿದ್ರು ಅಂತ ಹೇಳ್ಬೋದು. ಅಕ್ರಮ ಮರಳು ಸಾಗಾಟಕ್ಕೆ ಏನೊಂದು ಕಲಬುರಗಿ ಜಿಲ್ಲೆ ಜೇವರ್ಗಿ ಪೊಲೀಸರೇ ಕಾವಲುಗಾರರಾಗಿದ್ದಾರೆ ಅನ್ನೋದು ಕೂಡ ಮೇಲ್ನೋಟವಾಗಿ ಸ್ಪಷ್ಟವಾಗಿ ಕಾಣ್ತಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅನಿಲ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.